ನಮ್ಮ ಊರ ಹೆಸರು ಕೊತ್ತಲವಾಡಿ, ಈ ಫಿಲಮ್ ಹೆಸರು ಕೊತ್ತಲವಾಡಿ. ಕೊತ್ತಲವಾಡಿಗೆ ಆಲ್ ದ ಬೆಸ್ಟ್. ನಾವೆಲ್ಲ ಡಿ ಬಾಸ್ ಫ್ಯಾನು. ನಮ್ಮ ಕೊತ್ತಲವಾಡಿ ಗ್ರಾಮದಲ್ಲಿ ಸ್ಟಾರ್ಟಿಂಗ್ ಶೂಟಿಂಗ್ ಮಾಡಿದಾಗ ಇದು ಎಸ್ ಫ್ಯಾಮಿಲಿ ಅನ್ನೋ ಫಿಲಮ್ ಗೊತ್ತಿರಲಿಲ್ಲ. ಬಟ್ ಬತ್ತು ಆಮೇಲೆ ಫಿಲಮ್ ರಿವ್ಯೂಂಟ್ ಮಾಡುವಾಗ ನಮ್ಮ ಪುಷ್ಪಾ ಮೇಡಮ್ ಅವರು ನಮ್ಮದೇ ಪಿಕ್ಚರ್ ಅಂತ ಹೇಳಿದ್ರು. ಆಮೇಲೆ ಟೈಟಲ್ಲು ಕೊತ್ತಲವಾಡಿ ಅಂತ ಇಟ್ಟ ಮೇಲೆ ತುಂಬ ಖುಷಿ ಆಯಿತು. ನಮ್ಮದು ಯಾವುದೋ ಒಂದು ಗಡಿ ಭಾಗದಲ್ಲಿಂದ ಗ್ರಾಮದಲ್ಲಿ ಬಂದು ಶೂಟ್ ಮಾಡಿ ಇಲ್ಲೆಲ್ಲ ನಮ್ಮ ಊರಿನ ಸಹಕಾರದಿಂದ ಚೆನ್ನಾಗಿ ಮಾಡಿದ್ರು. ಆಮೇಲೆ ಗೊತ್ತಾದ ಮೇಲೆ ನಮಗೆಲ್ಲ ಖುಷಿ ಆಯಿತು. ನಮ್ಮೂರ ಹೆಸರು ಇಟ್ಟ ಮೇಲೆ ಇದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟ ನಮ್ಮೂರ ಹೆಸರು ಪ್ರಚಾರ ಆಯಿತು. ಮತ್ತು ಇಲ್ಲಿ ಬಂದಿರೋಂಥ ಜನ ಎಲ್ಲ ತುಂಬ ಸಹಕಾರ ಕೊಟ್ಟರು. ಪುಷ್ಪಾ ಮೇಡಮ್ ಯಾವಾಗಲೂ ಹೇಳ್ತಿರೋ ಕೊತ್ತಲವಾಡಿ ಅಂತ ಒಂದು ದೊಡ್ಡ ಊರಿದೆ, ಅಲ್ಲಿ ಎಲ್ಲ ಚೆನ್ನಾಗಾಯಿತು ಸಹಕಾರ ಅಂತ. ಅದಕ್ಕೆ ಪುಷ್ಪಾ ಮೇಡಮು ಮತ್ತು ಎಸ್ ಅವ್ರಿಗೆ ತುಂಬ ನಮ್ಮ ಧನ್ಯವಾದಗಳು. ಎಸ್ ಅವರು ರಾಷ್ಟ್ರ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಬೆಳೀತಾ ಇದ್ದಾರೆ. ಅದೇ ಥರ ನಮ್ಮ ಪುಷ್ಪಾ ಮೇಡಮ್ ಇಂಟರ್ನ್ಯಾಷನಲ್ ಬೆಳೆದು ಒಳ್ಳೆ ನಿರ್ಮಾಪಕರಾಗಿ ಬೆಳೀಲಿ ಅನ್ನೋದು ನಮ್ಮ ಆಸೆ. ಅವ್ರು ತುಂಬ ಕನ್ನಡ ಸಿನಿಮಾನ ಜಾಸ್ತಿ ತೆಗೆದು ಜಾಸ್ತಿ ಪ್ರೋತ್ಸಾಹ ಕೊಟ್ಟು ಬೆಳೀಬೇಕು, ಇದೇ ಥರ ಮುಂದುವರಿಬೇಕು ಅನ್ನೋದು ನಮ್ಮ ಆಸೆ ಇರ್ತದೆ. ಮತ್ತು ಈ ಚಿತ್ರತಂಡ ಬಂದು ಇಲ್ಲಿ ಪೂಜೆ ಮಾಡಿದ್ರು ನಮ್ಗೆ ಇನ್ನೂ ಸಂತೋಷವಾಯಿತು. ನಮ್ಮ ಊರನ್ನ ನೆನಪು ಮಾಡಿ ನಮ್ಮ ಊರಿಗೆ ಗೌರವ ಕೊಟ್ಟು ಮಾಡಿದ್ದಾರೆ. ಈ ಫಿಲಮು ಕೊತ್ತಲವಾಡಿ ಫಿಲಮ್ 100 ದಿನ ಶತದಿನೋತ್ಸವ ಆಚರಿಸಲಿ, ಇದು ಯಶಸ್ವಿಯಾಗಲಿ, ರಾಷ್ಟ್ರ ಮಟ್ಟದಲ್ಲಿ ಇನ್ನೂ ಚೆನ್ನಾಗಿ ಹೆಸರಾಗಲಿ, ಇದು ಎಲ್ಲ ಭಾಷೆಗೂ ಡಬ್ ಆಗಲಿ, ಇನ್ನೂ ಚೆನ್ನಾಗಿ ಬೆಳೀಲಿ ಅನ್ನೋದು ನಮ್ಮ ಆಶಯ. ಮತ್ತು ಇಲ್ಲಿ ಬಂದಿರೋಂಥ ಎಲ್ಲ ಪ್ರೊಡಕ್ಷನ್ ಮ್ಯಾನೇಜರು, ಡೈರೆಕ್ಟ್ರು, ಪ್ರೊಡ್ಯೂಸರು, ಆಕ್ಟ್ರು ಮತ್ತು ಹೀರೋ ಎಲ್ಲರಿಗೂ ನಮ್ಮ ಧನ್ಯವಾದ ಅರ್ಪಿಸ್ತಾ ಇದನ್ನು ಹಿಂಗೆ ಮುಂದುವರಿಸ್ಕೊಂಡು ನಮ್ಮೂರನ್ನ ಹಿಂಗೆ ಇದಾಗಲಿ ಅಂತ ನಾನು ಮಾಡಿ. ಸಿನಿಮಾ ಪ್ರೊಡ್ಯೂಸರ್ ಆದ ಪುಷ್ಪ ಅವರಿಗೆ ಅಭಿನಂದನೆಗಳು. ಯಾಕೆ ಅಂತಂದರೆ ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ ತಾಲೂಕು, ಕೊತ್ತಲವಾಡಿ ಗ್ರಾಮ, ಯಾವುದೋ ಒಂದು ಗಡಿ ಭಾಗದಲ್ಲಿರುವಂಥ ಕೊತ್ತಲವಾಡಿ ಗ್ರಾಮನ ಇವತ್ತು ರಾಜ್ಯ ಮಟ್ಟದಲ್ಲಿ ಚಲನಚಿತ್ರದ ಮುಖಾಂತರ ಪರಿಚಯಿಸಿದ್ರಿಂದ ಮೊದಲನೇ ಅಭಿನಂದನೆಗಳು. ಎರಡನೇದಾಗಿ ಕೊತ್ತಲವಾಡಿ ಫಿಲಮ್ ಟೀಸರ್ ಮತ್ತು ಟ್ರೈಲರ್ ತುಂಬ ಅದ್ಭುತವಾಗಿದೆ. ತುಂಬ ಅದ್ಭುತವಾಗಿ ಮೊದಲನೇ ಸಿನಿಮಾ ಆದ್ರೂ ಕೂಡ ಅವರ ಪ್ರೊಡ್ಯೂಸರ್ನಲ್ಲಿ ತುಂಬ ಅದ್ಭುತವಾಗಿ ಪೃಥ್ವಿ ಅಂಬರ್ ಅವರ ಒಳ್ಳೆ ಉತ್ತಮ ನಟನೆಯೊಂದಿಗೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಅದರಿಂದ ಕೊತ್ತಲವಾಡಿ ಸಿನಿಮಾ ಶತದಿನೋತ್ಸವದಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನೋದು 100ಕ್ಕೆ 100 ಭಾಗ ನಾವು ಗ್ಯಾರಂಟಿ ಕೊಡ್ತೀವಿ. ಈ ಊರಲ್ಲಿ ಮೊದಲನೇದಾಗಿ ಬಂದು ಫಸ್ಟು ಪ್ರೊಡಕ್ಷನ್ ಮ್ಯಾನೇಜರ್ ಬಂದು ಊರನ್ನ ಚಿತ್ರೀಕರಣ ಮಾಡ್ಕೊಂಡು ಹೋದಾಗ ಇವರು ನಮಗೆ ಮೊದಲು ಸೂಟಬಲ್ ಆಗುತ್ತೆ ಅಂತ ಒಂದು ಹೇಳಿದ್ರು. ಎರಡನೇದು ಸಿನಿಮಾಕ್ಕೆ ಇಲ್ಲಿ ಏನು ಬೇಕೋ ಉತ್ತೇಜನ ಅದನ್ನು ಫಸ್ಟು ಯುವಕರೆಲ್ಲ ಸೇರಿ ನಾವು ಸಪೋರ್ಟೆಡ್ ಮಾಡ್ತೀವಿ, ಏನೂ ನೀವು ತೊಂದರೆ ಮಾಡಲ್ಲ, ನೀವು ಮಾಡಿ ಅಂತ ಹೇಳಿದಾಗ ಮೊದಲನೇ ಖುಷಿಯಾದರು. ಎರಡನೇದು ನಮ್ಮೂರಿನ ಮಠನ ಒಂದು ರಾಜಕೀಯ ಆಫೀಸ್ ಮಾಡ್ಕೊಳ್ಳೋ ಥರನೇ ಒಂದು ಉತ್ತೇಜನ ಕೊಟ್ಟು, ಎರಡನೇದು ಎತ್ತಿನ ಗಾಡಿ ಆಗ್ಬೋದು, ದನ ಕರುಗಳಾಗ್ಬೋದು, ಅವ್ರ ಪ್ರೊಡಕ್ಷನ್ಗೆ ಬೇಕಾದಂಥ ಜನಗಳಾಗ್ಬೋದು, ನಮ್ಮ ಹಳ್ಳಿ ಜನನೇ ಎಲ್ಲ ಸ್ವಂತ ತಾವೇ ಸ್ವಯರ್ಜ ಬಂದು ಎಲ್ಲ ಸಹಕಾರ ಕೊಟ್ಟರು. ಮತ್ತು ನಮ್ಮೂರಿನ ಕೆರೆ ಇರ್ಬೋದು, ಕೋರೆ ಇರ್ಬೋದು, ಪ್ರತಿಯೊಂದನ್ನು ಚಿತ್ರೀಕರಣ ಮಾಡಿದ್ರು. ಮತ್ತು ತುಂಬ ಈ ಸಿನಿಮಾದಲ್ಲಿ ನಮ್ಮೂರೇ ಹೆಚ್ಚು ಕಡಿಮೆ 70-80% ಚಿತ್ರೀಕರಣ ಮಾಡಿದ್ದಾರೆ. ಇದು ಬಿಟ್ಟರೆ ನಮ್ಮ ತಲಕಾಡು, ನಮ್ಮ ಈ ಸುತ್ತಮುತ್ತ ಭಾಗದಲ್ಲೇ ಮಾಡಿದ್ದಾರೆ. ಈ ಚಿತ್ರೀಕರಣದವರು ಏನು ಪ್ರಮೋಷನ್ ಮಾಡ್ತಾರೆ ಅದಕ್ಕಿಂತ 10 ಪಟ್ಟು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಯುವಕರೇ ಪ್ರಮೋಷನ್ ಮಾಡಿದ್ದಾರೆ. ಒಂದು ಫೇಸ್ಬುಕ್ ಆಗ್ಬೋದು, ವಾಟ್ಸಪ್ ಆಗ್ಬೋದು, ಇನ್ಸ್ಟಾಗ್ರಾಮ್ ಆಗ್ಬೋದು, ಪ್ರತಿಯೊಂದರಲ್ಲೂ ನಮ್ಮೂರಿನ ಚಿತ್ರೀಕರಣ ನಮ್ಮ ಜಿಲ್ಲೆಯದು ಅಂತ ಆಲ್ಮೋಸ್ಟ್ ನಮಗೆ ಗೊತ್ತಿರೋ ಪ್ರಕಾರನೇ ಹೊರಗಡೆ ಡಿಸ್ಟಿಕ್ ಅವರು ಕೂಡ ನಿಮ್ಮ ಊರಿನ ಚಿತ್ರೀಕರಣ ಆಗ್ತಾಯಿದೆ, ನಿಮ್ಮ ಊರದು ಇದಾಗಿದೆ ಅನ್ನೋದು ಎಲ್ಲ ಫೇಸ್ಬುಕ್ಕು ಮತ್ತು ಇದು ಸಾಮಾಜಿಕ ಜಾಲತಾಣಗಳಲ್ಲೇ ನಾವು ಪ್ರಮೋಷನ್ ಮಾಡಿದ್ದೀವಿ. ಮತ್ತು ಇದು ಬಿಟ್ಟು ಕೂಡ ಇನ್ನೆರಡು ಚಿತ್ರೀಕರಣ ನಮ್ಮ ಇಲ್ಲಿ ನಡೆದಿದೆ. ಇಲ್ಲೊಂದು ಈ ಊರು ಇವಾಗ ಏನಾಗಿದೆ ಅಂತಂದರೆ ನಮ್ಮ ಚಿತ್ರೀಕರಣಕ್ಕೆ ತುಂಬ ಉತ್ತೇಜನ ಕೊಡ್ತಾ ಇದ್ದೀವಿ. ಯಾವುದೇ ಥರ ಯಾವುದೇ ಕನ್ನಡ ಸಿನಿಮಾಗಳಿಗೆ ಯಾವುದೇ ತೊಂದರೆ ಇಲ್ಲದೇ ಆರಾಮಾಗಿ ಬಂದು ಚಿತ್ರೀಕರಣ ಮಾಡ್ಕೋಬೋದು ಅನ್ನೋದು ನಿರ್ಮಾಪಕರು, ನಿರ್ದೇಶಕರು, ನಟರು, ನಟಿಯರಲ್ಲಿ ಮನಸ್ಸಲ್ಲಿ ಬಂದಿದೆ. ಆದ್ದರಿಂದ ತುಂಬ ಜನ ಈ ಚಿತ್ರೀಕರಣ ಆದಮೇಲೂ ಕೂಡ ತುಂಬ ಜನ ಬಂದು ಊರನ್ನ ಶೂಟ್ ಮಾಡ್ಕೊಂಡು ಹೋಗಿದ್ದಾರೆ. ನೆಕ್ಸ್ಟ್ ನಾವು ಬರ್ತೀವಿ, ನೆಕ್ಸ್ಟ್ ತಿಂಗಳು ಅಥವಾ ನೆಕ್ಸ್ಟ್ 2 ಬರ್ತೀವಿ ಅಂತ ತುಂಬ ಜನ ಇದು ಮಾಡಿದ್ದಾರೆ. ಅದರಿಂದ ಕೊತ್ತಲವಾಡಿ ಟೈಟಲ್ ಇಟ್ಟೋದ್ರಿಂದ ಎಲ್ಲ ಚಿತ್ರರಂಗದ ಎಲ್ಲರಿಗೂ, ಪ್ರೊಡ್ಯೂಸರು, ನಿರ್ದೇಶಕರು, ನಟರು ಎಲ್ಲರಿಗೂ ಕೂಡ ನಮ್ಮ ಊರಿನ ಪರವಾಗಿ, ನಮ್ಮ ಯುವಕರ ಪರವಾಗಿ ಧನ್ಯವಾದ. ನಮ್ಮೂರಲ್ಲಿ ನಮಗೆ ಇರೋದು ಅಂತಂದರೆ ನಮಗೆ ದರ್ಶನ್ ಮತ್ತು ಯಸ್ಸು ನಾವು ಮೇಯ್ನಾಗಿ ತುಂಬ ಇಲ್ಲಂದರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲರ ಫ್ಯಾನ್ಸ್ ಇರೋದಂದರೆ ದರ್ಶನ್ ಮತ್ತು ಯಸ್ ಫ್ಯಾನ್ಸೇ ಜಾಸ್ತಿ. ಅಪ್ಪು ಫ್ಯಾನ್ಸ್ ಇದ್ದರು. ಅಪ್ಪು ಅವರು ಪಾಪ ನಮ್ಮ ಇದು ಅಕಾಲಿಕ ಮರಣ ಆಗಿದ್ದರಿಂದ ಅವ್ರ ಫ್ಯಾನ್ಸ್ ಇದ್ದಾರೆ. ಅದು ಬಿಟ್ಟರೆ ದರ್ಶನ್ ಮತ್ತು ಯಸ್ ಫ್ಯಾನ್ಸೇ ತುಂಬ ಜನ ಇರೋರು. ಅದರಿಂದ ದರ್ಶನ್ ಮತ್ತು ಯಸ್ ಅವರು ನಮ್ಮೂರಲ್ಲಿ ಯಾವುದಾದ್ರೂ ಒಂದು ಸಣ್ಣ ಶೂಟಿಂಗ್ನವ್ರು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ನಮ್ಮೂರಲ್ಲಿ ಸಿನಿಮಾ ಮಾಡಿದ್ದಕ್ಕೆ ಅವ್ರಿಗೆ ಧನ್ಯವಾದ ಹೇಳುತ್ತಾ ಫಸ್ಟು ನಮ್ಮೂರಿಗೆ ಬಂದು ಸಿನಿಮಾ ಮಾಡಿದ್ದಾರೆ. ಸಿನಿಮಾ ಚೆನ್ನಾಗಿ ಓಡಲಿ, ಚೆನ್ನಾಗಿರಲಿ ಅಂತ ಎಲ್ಲ ಹಾರೈಸ್ತಾ ಇದ್ದೀವಿ. ಅದು ನಮ್ಮ ಗ್ರಾಮದಲ್ಲಿ ಸಿನಿಮಾ ಮಾಡಿದ್ದಕ್ಕೆ ತುಂಬ ಅನುಕೂಲ ಆಗಿದೆ.
ಇನ್ನೂ ಎಲ್ಲ ಸಿನಿಮಾ ರಂಗದವರು ಇಲ್ಲಿ ಬಂದು ಸಿನಿಮಾ ಮಾಡಲಿ, ಹಿಂಗೆ ಪ್ರೋತ್ಸಾಹಿಸ್ತೀವಿ, ಹಿಂಗೆ ಎಲ್ಲರಿಗೂ ಪ್ರೋತ್ಸಾಹ ಮಾಡ್ತೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಸಿನಿಮಾ ಬಂದು ಎಲ್ಲ ಸಿನಿಮಾ ರಂಗದವರು ಇಲ್ಲಿ ಬಂದು ಸಿನಿಮಾ ಮಾಡಬೇಕು ಅಂತ. ಈಗ ಯಾವ ಯಾವ ನಟರು ಬಂದಿದ್ರು ಸಿನಿಮಾಗೆ ಮಾಡಕ್ಕೆ? ಯಾರು ಗೊತ್ತು ಆಕ್ಚುಲಿ ಈ ಸಿನಿಮಾದಲ್ಲಿ ಯಾರು ಮಾಡಿದ್ದಾರೆ ಅಂತ? ನಾವು ಅಷ್ಟೊಂದು ಯಾರು ಗೊತ್ತಿಲ್ಲ, ಹೆಸರುಗಳು ಗೊತ್ತಿಲ್ಲ. ಇಲ್ಲಿ ಮಠದ ಹತ್ರ ಶೂಟ್ ಮಾಡಿದ್ದಾರೆ, ಈ ಕಡೆ ಹಳೆ ಬೀದಿ ಹತ್ರ ಶೂಟ್ ಮಾಡಿದ್ದಾರೆ, ಮೇಲ್ಗಡೆ ಬೀದಿಗಳೆಲ್ಲ ಶೂಟ್ ಮಾಡಿದ್ದಾರೆ. ಏನು ಸಮಸ್ಯೆ ಆಗಿಲ್ಲ, ಎಲ್ಲ ಸಹಕಾರ ಕೊಟ್ಟಿದ್ದೀವಿ ಅವ್ರಿಗೂ. ಸಿನಿಮಾ ಯಶಸ್ವಿ ಆಗಲಿ. ಆವಾಗ ಸರ್ ಹೋಗ್ತಾ ಇದ್ದೀವಿ ಸರ್, ಎಲ್ಲ ಹೋಗ್ತಾ ಇದ್ದೀವಿ, ಹುಡುಗರೆಲ್ಲ ಹೋಗ್ತಾ ಇದ್ದೀವಿ ನೋಡೋದಕ್ಕೆ. ಮೈಸೂರಿಗೆ ಹೋಗ್ತಾ ಇದ್ದೀವಿ ಸಂಜೆ ನೋಡೋದಕ್ಕೆ, ನಾಳೆ ಸಂಜೆ. ಹಂಗೆ ನಮ್ಮ ಊರ ಹೆಸರಿಟ್ಟಿದ್ದಕ್ಕೆ ನಮಗೆ ಭಾರಿ ಹೆಮ್ಮೆ ಆಗ್ತಾ ಇದೆ ಸಿನಿಮಾಕ್ಕೆ. ಅದರಿಂದ ಸಿನಿಮಾ ಒಂದು 100 ವರ್ಷ ಓಡಲಿ ಅಂತ ನಮ್ಮ ಅಭಿಪ್ರಾಯ. ನಿಮಗೆ ಯಾವ ನಟ ಬಂದು ಇಲ್ಲಿ ಶೂಟ್ ಮಾಡಬೇಕು ಅನ್ನೋ ಆಸೆ ನಿಮಗಿದೆ? ದರ್ಶನ್ ಯಶ್ ಅವರೆಲ್ಲ ಬರಬೇಕು, ಬಂದು ಶೂಟ್ ಮಾಡಬೇಕು ಅಂತ ನಮ್ಮ ಹುಡುಗರಲ್ಲಿ, ನಮ್ಮಲ್ಲಿ, ನಮ್ಮ ಗ್ರಾಮದಲ್ಲಿ ಎಲ್ಲರಿಗೂ ಆಸೆ ಇದೆ.